ಅವ್ರ ಮಗನಿಗೆ ಡಿಜಿ ದೂರು ಕೊಡಿ ಅಂತ ಹೇಳಿದ್ದಾರೆ. ಇದು ಯಾವ ಕನ್ಫ್ಯೂಷನ್ ಸರ್ ಇದು? ಗೊತ್ತಿಲ್ಲ. ಇಲ್ಲ, ಅವರು ಯಾವ ವಿಷಯಕ್ಕೆ ಅವ್ರಿಗೆ ಹೇಳಿದ್ದಾರೆ ಗೊತ್ತಿಲ್ಲ. ಮತ್ತು ನಾನು ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿ ಹೇಳ್ತೇನೆ, ಸದನದಲ್ಲಿ ನಡೆದಂಥ ಘಟನೆ ಮತ್ತು ನನಗೆ ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ. ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳಿದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬೋದು, ನಮಗೆ ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತಾದರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ. ಸಾರ್ವಜನಿಕವಾಗಿ ಮನವಿಯಲ್ಲಿ ಸರ್ ಯಾರ ಮೇಲಾರು ಅಲಿಗೇಷನ್ ಮಾಡಿದಾರಾ ಅಥವಾ ಏನು ಅಪರಿಚಿತರು ಅಂತ ಏನಂತೆ ಸರ್? ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ, ಸಾರ್ವಜನಿಕವಾಗಿ ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ನಾನು ಹೇಳಿದ್ನಲ್ಲ, ನಾನು ಅದನ್ನು ಯಾವುದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸಾರ್ವಜನಿಕವಾಗಿ ಇಷ್ಟು ದಿನ ಕಳೆದ ಗುರುವಾರನೇ ಕೂಡ ಪ್ರಸ್ತಾಪ ಆಗಿರೋದು, ಇಷ್ಟು ದಿನ ಆದ್ರೂ ಕೂಡ ದೂರನ ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಚರ್ಚೆಗಳಾಗ್ತಿದೆ. ಸೊ ಈಗ ಯಾವ ಇದಕ್ಕೆ ಮಾಡ್ತಿದ್ರ ಅಂತ? ಇಲ್ಲ, ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿತ್ತು, ಅದಕ್ಕಾಗಿ ನಾನು ಕೊಡೋದಕ್ಕಾಗೋದಿಲ್ಲ ಅಂತ ಆಗಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ಕೆ ಹೋಗಲ್ಲ. ರಾಜಣ್ಣ ಸರ್ ಮೊನ್ನೆ ಹೇಳಿದ್ರು ಸರ್ SIT ಬೇಡ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ರಾಜಣ್ಣ ಸರ್ ಬಹಿರಂಗ ಒತ್ತಾಯ ಮಾಡಿದ್ರು. ಅದನ್ನು ಚರ್ಚೆ ಮಾಡ್ತೀನಿ ನಾವೆಲ್ಲ ನಮಗೆ ಎಲ್ಲ ವಿಷಯಗಳನ್ನು ಕೂಡ ನಮ್ಮ ಹಂತದಲ್ಲಿ ಏನೆಲ್ಲ ವಿಷಯಗಳು ನಮಗೆ ಗೊತ್ತಿದೆ ಅದೆಲ್ಲವನ್ನು ಕೂಡ ನಾವು ಕಾನೂನಿನ ತಜ್ಞರ ಜೊತೆ ಮಾತನಾಡಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ತೀವಿ. ಈಗಾಗಲೇ ಒಂದು ಅರ್ಜಿ ಫೈಲ್ ಆಗಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ನಿರ್ದೇಶನ ಕೊಟ್ಟಿದ್ದೆ ಇಂತಹ ತನಿಖೆಗಳನ್ನು ಮಾಡಬೇಕು ಅಂತಂದ್ರೆ ನೀವು ಸರ್ಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನ ಕಾಯ್ತೀರಾ ಅಥವಾ ಅದಕ್ಕೆ ಮುಂಚೆ ಪ್ಯಾರಲ್ ಆಗಿ ಮಾಡ್ತಿರ್ತಾರೆ? ಅಲ್ಲ, ಅದು ಇವತ್ತು ಏನೋ ಬರಬೇಕಾಗಿತ್ತು, ಬಂದಿದ್ದೇನೋ ಗೊತ್ತಾಗಲಿಲ್ಲ ನನಗೆ. ಲಿಸ್ಟ್ ಆಗಿತ್ತೇನೋ ಗೊತ್ತಿಲ್ಲ, ಅದರಲ್ಲಿ ಏನು ತೀರ್ಮಾನ ಬರುತ್ತೋ ಗೊತ್ತಿಲ್ಲ. ನಾವು ಈಗ ಇಂಡಿಪೆಂಡೆಂಟ್ ಆಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಅವರು ಬರೋದಕ್ಕೆ ನಾವು ಕಾಯೋದು ಇಲ್ಲ. ನಾವು ಅದನ್ನು ಇಂಡಿಪೆಂಡೆಂಟ್ ಆಗಿ ನಾವು ಆಪರೇಟ್ ಮಾಡ್ತೇವೆ. ಸರ್, ಈಗ ಯಾವುದಾದ್ರೂ ಒಂದು ಕೇಸಲ್ಲಿ ನೀವು ಸುಮೋಟೋ ಕೇಸನ್ನು ಮಾಡ್ತಾರೆ ಸರ್ ಪೊಲೀಸರು. ಇಂದ ಒಬ್ಬ ಪ್ರಭಾವಿ ನಾಯಕರು ಅಲಿಗೇಷನ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ರೀತಿಯ ಸುಮೋಟೋ ಕೇಸೂ ಆಗೋದಿಲ್ಲ. ಹಂಗಾರೆ ಸಾಮಾನ್ಯ ಜನಕ್ಕೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯ ಅಲ್ಲ ಸರ್? ನೋಡಿ, ಒಂದೊಂದು ಕೇಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಈ ಕೇಸನ್ನ ಇನ್ನೊಂದು ಕೇಸಿಗೆ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಸುಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಸದನದಲ್ಲಿ ಚರ್ಚೆ ಆಗಿದೆ. ಸ್ಪೀಕರ್ ಅವರು ನಮಗೆ ಅದನ್ನು ಸ್ಪೀಕರ್ ಅವರು ತಿಳಿಸ್ಬೇಕು. ಈ ರೀತಿ ಚರ್ಚೆಗೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್. ನಾವು ಹೌದು, ಸಾಮಾನ್ಯವಾಗಿ ನೀವು ಹೇಳೋದು ನಿಜ, ಪಬ್ಲಿಕ್ ಡೊಮೈನಿಗೆ ಬಂದುಬಿಟ್ಟಿದೆ, ಸುಮೋಟೋ ತೊಗೋಬೋದಾಗಿತ್ತಲ್ಲ ಅಂತ. ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ. ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ನು ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ದರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದರೆ ಅದು ಬೇರೆ ವಿಷಯ. ಆದರೆ ಯಾವುದೂ ಕೂಡ ಅಂಥದ್ದು ನಮಗೆ ಕಾಸ್ ಆಫ್ ಆ್ಯಕ್ಷನ್ ಇಲ್ಲ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಸಾರಿ, ಅದನ್ನು ನಾನು ಯಾವುದನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ರಾಜೇಂದ್ರ ಅವರು ಹೇಳಿದ್ರು ಅಸೆಂಬ್ಲಿಯಲ್ಲಿ ಮಾತಾಡೋಕ್ಕೂ ಮೊದಲು ನಮ್ಮ ತಂದೆ ಹಾಗೂ ನಾವು ಪರಮೇಶ್ವರ್ ಅವರು ಮತ್ತೆ CM ಅವ್ರ ಹತ್ರ ಮಾತಾಡಿದ್ವಿ. ಅವ್ರ ಗೈಡೆನ್ಸ್ ನಂತರ ಅಸೆಂಬ್ಲಿಲಿ ರೇಸ್ ಮಾಡಿಸಿದ್ರು. ಇಲ್ಲ, ಯಾವುದೂ ಇಲ್ಲ. ನಮ್ಮ ಹತ್ರ ಏನು ಮಾತಾಡಲಿಲ್ಲ. ಅವರು ಮಾತಾಡಿಲ್ಲ, ರಾಜಣ್ಣ ಅವರು ಮಾತಾಡಿಲ್ಲ. ಈಗ ಈ ಪ್ರಕರಣದಲ್ಲಿ ಸ್ವಪಕ್ಷೀಯರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಆಗ್ತಾ ಇದೆ. ತಮ್ಮ ಮನವಿ ಕೊಡ್ತಾರೆ, ಇದೆಲ್ಲ ನಡೀತಾ ಇದೆ. ಇಲ್ಲಾಂದ್ರೆ ಡೈರೆಕ್ಟ್ ಸ್ಟೇಷನ್ಗೆ ಕೊಡ್ತಾ ಇದ್ರು, ಇಲ್ಲ ಒಂದು SIT ಮಾಡಿ ವಿಪಕ್ಷದವ್ರು ಇದ್ದರೆ ಇಷ್ಟೊತ್ತು ಒಳಗಾಗ್ತಿದ್ರು. ಸ್ವಪಕ್ಷದವ್ರು ಇರೋದಕ್ಕೆ ಇಷ್ಟೆಲ್ಲ ಹೈಡ್ರಾಮಾ ಆಗ್ತಾ ಇದೆ ಅಂತ ಅದೇನು ಗೊತ್ತಿಲ್ಲ ನನಗೆ. ಸರ್, ಈಗ ಟೈಮ್ ಲಿಮಿಟ್ ಏನಾದರೂ ಇದೆಯಾ ಸರ್? ಈ ಕೇಸ್ ರಾಜಣ್ಣವರು ಹೊರತುಪಡಿಸಿ 48 ಜನ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಈ ಪ್ರಕರಣವನ್ನ ಸ್ಥಳೀಯ ಹಂತದಲ್ಲಿ ಈಗ ರಾಷ್ಟ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.